ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ವಿಡಿಯೋನಲ್ಲಿ ನೋಡ್ತಿದ್ದೀರಾ, ನಾನಿವತ್ತು ಶ್ರೀ ಕ್ಷೇತ್ರ ಮದನಟಮ್ಮನ ದೇವಸ್ಥಾನಕ್ಕೆ ನಿಮ್ಮೆಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕನ್ನಡದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವಪ್ಪ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಈ ಎಂಟ್ರೆನ್ಸ್ ಬಂದು ಶ್ರೀ ಕ್ಷೇತ್ರ ಮದನಟಮ್ಮ ದೇವಸ್ಥಾನದ ಒಂದು ಎಂಟ್ರೆನ್ಸು, ಹೆಬ್ಬಾಗಿಲು ಅಂತ ಹೇಳ್ತಾರೆ. ಸೊ ಇದು ದೇವಸ್ಥಾನ. ಈ ದೇವಸ್ಥಾನ ಇರೋದು ಬಂದು ಮದನಟ್ಟಿ ಗ್ರಾಮದಲ್ಲಿ. ಈ ಮದನಟ್ಟಿ ಗ್ರಾಮ ಬಂದು ಮಂಡ್ಯದಿಂದ 36 ಕಿಲೋಮೀಟರ್ ಆಗುತ್ತೆ. ಸೊ ಈ ದೇವಸ್ಥಾನದ ವಿಶೇಷತೆ ಏನು, ಅಮ್ಮನ ಒಂದು ಶಕ್ತಿ ಏನು, ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ದೇವಸ್ಥಾನಕ್ಕೆ ನಾವು ಸುಮಾರು ಸರಿ ಬಂದಿದ್ದೀವಿ, ಬಟ್ ಫಸ್ಟ್ ಟೈಮ್ ನಾನು ದೇವಸ್ಥಾನದ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಕಷ್ಟ ಅಂದ್ಕೊಂಡು ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಅಮ್ಮ ಅವರ ಕೋರಿಕೆಗಳನ್ನ ಈಡೇರಿಸದೆ ಕಳಿಸೋದಿಲ್ಲ. ಇಲ್ಲಿಗೆ ಬರೀ ಅಕ್ಕಪಕ್ಕ ಜಿಲ್ಲೆಯವರು ಅಥವಾ ಹಳ್ಳಿಯವರು ಬರೋದಿಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಬರ್ತಾರೆ. ರಾಜ್ಯಗಳು ಅಂತಲ್ಲ, ದೇಶಗಳಿಂದ ಕೂಡ ಅಮ್ಮನವರ ಭಕ್ತಾದಿಗಳು ಎಲ್ಲ ಕಡೆ ಇದ್ದಾರೆ. ಆ್ಯಕ್ಚುಲಿ ನಾನು ಈ ವಿಡಿಯೋನಲ್ಲಿ ಅಲ್ಲಿನ ಒಬ್ಬರು ಹಿರಿಯರು ಮಾತಾಡುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇದ್ರ ಜೊತೆಗೆ ಅಟ್ಯಾಚ್ ಮಾಡಿದ್ದೀನಿ, ನೀವು ಅದರಲ್ಲಿ ಕೇಳಿಸ್ಕೊಳ್ಬೋದು. ಅವ್ರು ಹೇಳ್ತಾರೆ ಹೊರ ರಾಜ್ಯಗಳಿಗೂ ಅಮ್ಮನ್ನ ಕಳಿಸ್ಕೊಡಿ ಅಂತ ಕೇಳಿದ್ದಾರೆ ಅಂತ ಹೇಳಿ. ಇಲ್ಲಿ ಉತ್ಸವ ಮೂರ್ತಿ ಅಂತ ಇರುತ್ತೆ ದೇವರದು, ಆ ಮೂರ್ತಿಯನ್ನು ಊರಿಗೆ ಅಥವಾ ಅವರವರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿರ್ತಾರೆ. ಸೊ ದೇವಸ್ಥಾನದ ಒಂದು ಮೂರ್ತಿ, ಉತ್ಸವ ಮೂರ್ತಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಅವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರು ಮೆರವಣಿಗೆಯನ್ನು ಮಾಡಿಸ್ತಾರೆ, ಅನ್ನದಾನವನ್ನು ಮಾಡಿಸ್ತಾರೆ. ಹೀಗೆ ಈ ದೇವಸ್ಥಾನ ತುಂಬ ಹಲವಾರು ವಿಶೇಷತೆಗಳಿಂದ ತುಂಬಾ ಪ್ರಸಿದ್ಧಿಯಾಗಿದೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಈ ದೇವಸ್ಥಾನದಲ್ಲಿ ಅಂದರೆ, ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಅರ್ಚಕರು ಅಥವಾ ಪೂಜಾರಿಗಳು ಇರೋದಿಲ್ಲ. ನೀವೇ ಹಣ್ಣು, ಕಾಯಿ, ಕಡ್ಡಿ, ಕರ್ಪೂರ ತಂದು ತಾಯಿಯ ಪಾದದ ಬಳಿ ಇಟ್ಟು ಪ್ರಸಾದ ರೀತಿಯಲ್ಲಿ ಮೊಸರನ್ನ, ಬೆಲ್ಲದನ್ನ, ಹಾಲಿನ ಅನ್ನ ತಂದು ತಾಯಿಯ ಪಾದದ ಬಳಿ ಇಟ್ಟು ಪೂಜೆ ಮಾಡಿಕೊಳ್ಬೇಕು. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಇರೋದಿಲ್ಲ. ಎಲ್ಲ ಭಕ್ತಾದಿಗಳು ಕೂಡ ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಬಹುದು. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ, ನಿಖರವಾದ ಪುರಾವೆಗಳು ಯಾವುದೂ ಇಲ್ಲ. ಆದರೆ ಅಲ್ಲಿನ ಹಿರಿಯರು ಹೇಳುವ ಹಾಗೆ ಈ ದೇವಸ್ಥಾನಕ್ಕೆ 400ರಿಂದ 500 ವರ್ಷಗಳ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಹೊರಗಡೆ ನೀವು ಅಮ್ಮನ ಪಾದದ ಮುಂದೆ ಪೂಜೆ ಮಾಡಿದ ನಂತರ ಒಳಗಡೆ ನೀವು ಅಮ್ಮನ ದರ್ಶನ ಮಾಡಲು ಈ ರೀತಿ ಬರಬೇಕು. ಒಳಗಡೆ ನೋಡ್ತಿದ್ರಲ್ಲ, ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಪೂಜಾರಿ ಅಥವಾ ಅರ್ಚಕರು ಯಾರೂ ಇರೋದಿಲ್ಲ. ಬೆಳಗ್ಗೆನೇ ಬಂದು ಅವರು ಅಮ್ಮನಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿ ಬಾಗಿಲನ್ನು ಹಾಗೆ ಹೊರಟ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ನೀವು ಕಾಸು ಕಟ್ಟಿರೋದನ್ನು ನೋಡ್ತಿದ್ದೀರಲ್ಲ, ಇದೆಲ್ಲ ಹರಕೆ ಕಟ್ಕೊಂಡು ಕಟ್ಟಿರುವಂಥದ್ದು. ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅಥವಾ ಯಾರಿಗೆ ಮನೆ ಕಟ್ಟಬೇಕು, ಯಾರಿಗೆ ಹೊಸ ಕೆಲಸ ಸಿಗಬೇಕು, ಗೌರ್ಮೆಂಟ್ ಕೆಲಸ ಆಗಬೇಕು, ಈ ಥರ ಅವ್ರ ಕೋರಿಕೆಗಳು ಏನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಅವರು ಹರಕೆ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಕಾಯಿನ್ಗಳನ್ನ ಹಾಕಿ ಈ ರೀತಿ ಹರಕೆನ ಕಟ್ಕೊಂಡಿರ್ತಾರೆ. ಅವರ ಇಷ್ಟಾರ್ಥಗಳು ಈಡೇರಿದ ಮೇಲೆ ಅವರು ಏನು ಹರಿಸ್ಕೊಂಡಿರ್ತಾರೋ ಅದನ್ನು ಬಂದು ಇಲ್ಲಿ ನೆರವೇರಿಸಿ ಹೋಗ್ತಾರೆ. ಇಲ್ಲಿ ನೋಡ್ತಿರ್ಬೋದು, ದೇವಸ್ಥಾನಕ್ಕೆ ಅಕ್ಕಿ, ಬೆಲ್ಲ, ಕೊಬ್ಬರಿ, ನಿಮಗೆ ಏನನ್ನ ದೇವಸ್ಥಾನಕ್ಕೆ ದಾನ ಮಾಡಬೇಕು ಅಂತ ಅನಿಸುತ್ತೋ ಪ್ರತಿಯೊಂದನ್ನು ಕೂಡ ನೀವು ದೇವಸ್ಥಾನಕ್ಕೆ ತಂದು ಕೊಡಬಹುದು. ಇಲ್ಲಿ ನೋಡ್ತಿರ್ಬೋದು, ಇದು ದೇವಸ್ಥಾನದ ಅಮ್ಮನಿಗೆ ಸೀರೆ ಉಡಿಸುವಂಥದ್ದು, ಅಂದರೆ ಮದನಟಮ್ಮನಿಗೆ ಉಡಿಸುವಂತಹ ಸೀರೆಗಳನ್ನು ಕೂಡ ಇಲ್ಲೇ ಇಟ್ಟಿದ್ದಾರೆ. ಇದಾದ ನಂತರ ನಾನು ಒಳಗಡೆ ಹೋಗಿ ದೇವರ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ನಿಜವಾಗ್ಲೂ ನನಗೆ ಮೈ ರೋಮಾಂಚನ ಆಯಿತು. ಅಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ನಿಜವಾಗ್ಲೂ ಅಮ್ಮನ ಒಂದು ಮುಖ ಲಕ್ಷಣ ಆಗ್ಬೋದು. ನಿಜವಾಗ್ಲೂ ಹೇಳ್ತೀನಲ್ಲ, ಈ ವಿಡಿಯೋ ನಾನು ಅಷ್ಟು ಹತ್ತಿರದಿಂದ ಈ ವಿಡಿಯೋನ ತೆಗೆದಿದ್ದೀನಿ ಅಂದರೆ ನಿಜವಾಗ್ಲೂ ನಾನೇ ಪುಣ್ಯವಂತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ನೀವು ಏನೇ ಕೇಳಿದ್ರು ಭಕ್ತಿಯಿಂದ, ಶುದ್ಧಿಯಿಂದ ಕೇಳಿದ್ರೆ ಅಮ್ಮ ಇಲ್ಲ ಅಂತ ಹೇಳೋದಿಲ್ಲ, ಅದನ್ನು ಅವರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೋಳಿನ ಬಲಿ ಕೊಡ್ತಾ ಇದ್ದಾರೆ. ಇವರು ಏನೋ ಒಂದನ್ನು ಅರಸ್ಕೊಂಡಿರ್ತಾರೆ, ಅದು ನೆರವೇರಿದ ಮೇಲೆ ಅವರ ಹರಕೆನ ಬಂದು ಇಲ್ಲಿ ಈ ರೀತಿಯಾಗಿ ಸಲ್ಲಿಸ್ತಾರೆ. ಈ ದೇವಸ್ಥಾನದಲ್ಲಿ ಹೆಚ್ಚಾಗಿ ಕುರಿ, ಕೋಳಿನ ಬಲಿ ಕೊಡ್ತೀವಿ ಅಂತಲೇ ಹರಕೆ ಹೊತ್ಕೊಂಡಿರ್ತಾರೆ. ಸೊ ನಾವು ಕೂಡ ಸುನಿಲ್ಗೆ ಹುಷಾರಿಲ್ದಿದ್ದಾಗ ಅಮ್ಮ ಹರಿಸ್ಕೊಂಡಿದ್ರು 2 ಜೋಡಿ ಬೇಟೆ ಅಂತ ಹೇಳ್ತಾರೆ, 2 ಕೋಳಿನ ಬಲಿ ಕೊಡ್ತೀವಿ ಅಂತ ಹರಿಸ್ಕೊಂಡಿದ್ರು. ಸೊ ನಾವು ಕೂಡ ನಮ್ಮ ಹರಕೆನ ಬಂದು ಇಲ್ಲಿ ಪೂರೈಸಿದ್ದೀವಿ, ನೋಡ್ತಿರ್ಬೋದು. ಇದಾದ ನಂತರ ಈ ದೇವಸ್ಥಾನದ ಬಗ್ಗೆ ಅಲ್ಲಿನ ಹಿರಿಯರೊಬ್ಬರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ದೇವಿ ಬಗ್ಗೆ ಅಂತ ಕೇಳ್ಕೊಂಬರೋಣ. ಏನು ನಿಮ್ಮ ಹೆಸರು? ಈ ಅಮ್ಮನ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಹೇಳಿ. ಏನೇನು ಗೊತ್ತು ಎಲ್ಲ ಗೊತ್ತು ಹೇಳಿ, ಬೇರೆಯವ್ರಿಗೂ ತಿಳಿಸ್ಕೊಡಿ ನಿಮ್ಗೇನು ಗೊತ್ತು ಅದನ್ನು.
ಅದೇ ನಮ್ಮ ಅಮ್ಮನ ಬಗ್ಗೆ ಏನಂದ್ರೆ ನಾವು ಏನು ಅರ್ಕೆ ಮಾಡ್ಕೊತೀವಿ, ಹ್ಮ್ ನಾವು ಏನು ಮಾಡ್ತೀವಿ ಅಂತ ನೀವು ಅವಳಿಗೆ ಇದು ಮಾಡ್ತೀರಿ. ನಿಮ್ಗೆ ಏನು ಕೆಲಸ ಆಗಬೇಕು ಅಂತ ಮಾಡ್ಕೊಂಡದ್ದೆಲ್ಲನೂ ಅವಳು ಇಡೀ ಪ್ರಪಂಚಕ್ಕೆ ಹೊಲಿತಾಳೆ, ಅಚ್ಚುಕಟ್ಟಾಗಿ ಮಾಡಿಕೊಡ್ತಾಳೆ. ಮಾಡಿರಿ ಎಲ್ಲ ಥರದಲ್ಲೂ ಕೇಳ್ಕೊಬೇಕು. ಅವಳೇನು ಮಾಡ್ತೀನಿ ಅಂತ ಮಾಡ್ತಾಳೆ ಎಲ್ಲ ಥರದಲ್ಲೂ. ಅವಳೇನು ಒಂದು ಮರಿ ಕುಯ್ತೀನಿ ಅಂದರೂ ಒಪ್ಕೋತಾಳೆ, ಅಡುಗೆ ಮಾಡ್ತೀನಿ ಅಂದರೂ ಒಪ್ಕೋತಾಳೆ, ನಾವು ಅಲ್ಲಿ ಒಂದು ಕಾರ್ಯ ಮಾಡ್ತೀವಿ ಅಂದರೂ ಒಪ್ಕೋತಾಳೆ. ಅವಳು ನಿಮ್ಗೆ ಏನು ಒಳ್ಳೇದು ಮಾಡಬೇಕು ಅದನ್ನ ಮಾಡೇ ಕೊಡ್ತಾಳೆ. ಅಚ್ಕಟ್ಟಾಗಿ ಮಾಡಿಸ್ಕೊಳ್ಳಿ, ಅದ್ರದ್ದೇನು ಭಯ. ಅವಳ ಬಗ್ಗೆ ತಲೆಗೆಸ್ಕೊಬೇಡಿ. ಅವಳು ಬಿಟ್ಟು ಯಾರು ಹೋಗೋಕ್ಕಾಗಲ್ಲ ಮುಂದಕ್ಕೆ. ನಮ್ಮ ದೇವ್ರಂತೆ ದೇವರಿಲ್ಲ, ದೇಶದ ಮೇಲೆ ಅಂಥ ತಾಯಿ ನಮ್ಮ ಎಲ್ಲೆಲ್ಲೂ ಹೊಲಿತಾಳೆ ಅಚ್ಚುಕಟ್ಟಾಗಿ. ಮಾಡೋದು ಕಲ್ತ್ಕೊಳ್ಳಿ ನೀವು ಎಲ್ಲ ಬಂದು ನೋಡ್ಕೊಂಡು ಕೇಳ್ಕೊಂಡು ಅವಳ ಮಾಡಿರಿ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅವಳು ಒಳ್ಳೇದನ್ನೇ ಮಾಡ್ತಾಳೆ, ಏನು ಯಾವ್ದಕ್ಕೇನು ಕಮ್ಮಿ ಇಲ್ಲ. ಅವಳು ಯಾವ ಕಾರ್ಯ ಬೇಕು ಆ ಕಾರ್ಯ ಎಲ್ಲ ನೆರವೇರಿಸ್ಕೊಡ್ತಾಳೆ. ಮಾಡಿ ಅಚ್ಚುಕಟ್ಟಾಗಿ. ಅಂದ್ರೆ ಅಮ್ಮ ಮಾಂಸ ಪ್ರಿಯೆ ಮತ್ತೆ ಹೂವಿನ ಪ್ರಿಯೆ. ಹೂವಿನ ಅಲಂಕಾರ ಅಚ್ಚುಕಟ್ಟಾಗಿ ಮಾಡ್ಬೇಕಲ್ಲ. ಅವ್ಳು ಕೇಳ್ದಂಗೆ ನಿಮ್ಗೆ ಮಾಡ್ಕೊಡ್ತೀವಿ. ಸರಿಯೇ ಮಾಡಿ. ನಮಗೇನು ಹುಷಾರಿಲ್ಲ ಹಂಗೆ ಹಿಂಗೆ ಅಂತೇಳಿ ನಾವು ಒಂದು 10 ರೂಪಾಯಿ 5 ರೂಪಾಯಿ ಕಟ್ತೀವಿ, ತೊಳೆದು ಕಟ್ತೀವಿ. ಅವಳಿಗೆ ಬಂದು ಕೈ ಮುಗಿತೀವಿ, ಅವಳಿಗೆ 1-2 ಜೋಡಿ ಬೆಟ್ಟೆ ಕೊಡ್ತೀವಿ, ಹರಕೆ ಮಾಡ್ಕೊತೀವಿ. ಅವಳು ನಮ್ಗೆ ಒಳ್ಳೇದು ಮಾಡ್ತಾಳೆ. ಹರಕೆ ಮಾಡ್ಕೊಳ್ಳೋದೆಲ್ಲ ಈಡೇರಿಸ್ತಾಳೆ ಅಮ್ಮ ಅಂತ ನೀವು ಹೇಳೋದು. ಇರ್ತಾಳೆ ಅವಳೇನೇನು ಕಮ್ಮಿ ಇಲ್ಲ. ಎಲ್ಲುವೆ ಯಾರಿಗೂ ಇನ್ನೊಬ್ರು ಬಿಟ್ಕೊಡಲ್ಲ. ಅವಳು ಬಾಯಿ ಹಾಕಿದ್ಮೇಲೆ ಎಲ್ಲಿಂದ ಯಾವುದೇ ಜನ ಬಂದ್ರು ಏನೇ ಹರಕೆ ಕಟ್ಕೊಂಡ್ರು ಅಮ್ಮನಿಗೆ ಅದನ್ನ ಈಡೇರಿಸ್ಕೊಡ್ತಾರೆ. ಅದಾದ್ಮೇಲೆ ಹರಕೆ ಕಟ್ಟಿರೋದನ್ನ ಪೂರೈಸ್ಕೊಳ್ಳೋವರೆಗೂ ಅಮ್ಮ ಬಿಡಲ್ಲ. ಅವಳು ಮಾಡ್ಲೇಬೇಕು, ಮಾಡ್ಬೇಕು. ನೀವು ಆ ಥರದಲ್ಲಿ ಅವಳನ್ನ ಬೇಡ್ಕೋಬೇಕು. ಅದು ಮುಂಚಿಂದು ಅವಳಲ್ಲವ ನಮ್ಮವ್ವ. ಆಗೊಂದು ಇಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ, ದಡ್ಡಗಾಲ ಆಯ್ತು. ಈಗ ಜನ ಹೆಂಗ್ ಇಂಪ್ರೂವ್ ಆದ್ರು ಅವಳು ಇಂಪ್ರೂವ್ ಆಗೋದು ಜೋರಾಗಿ ಎಲ್ಲೆಲ್ಲಿ ಬೇಕಲ್ಲಲ್ಲಿ. ಇನ್ನೊಂದ್ ಕೇಳ್ಪಟ್ಟೆ, ಈ ಊರಲ್ಲಿ ಏನೇ ಬೆಳೆ ಬೆಳೆದ್ರು, ಒಂದ್ ಕೀರೆ ಸೊಪ್ಪು ಬೆಳೆದ್ರು ಅಮ್ಮಂಗ್ ಫಸ್ಟ್ ತಗೊಂಬಂದ್ ಕೊಡ್ಬೇಕು. ಬೆಳೆದ್ರು ತಂದ್ ಹಾಕಿರ್ತೀವಿ, ಬದನೆಕಾಯಿ ಬೆಳೆದ್ರು ಹಾಕಿರ್ತೀವಿ, ಕೋಳಿ ಮೊಟ್ಟೆ ಇಕ್ಕಿದ್ರು ತಂದ್ ಹಾಕಿರ್ತೀವಿ. ಹಸ ಇಲಿ ಎಮ್ಮೆ ಇಲಿ ಅದನ್ನು ಗಿಣ್ಣನ ಮಾಡ್ಕೊಂಡು ಬೆಲ್ದನ ಮಾಡ್ಕೊಂಡು ಮೊಸರು ಹಾಲು ಸುದ ನಾವು ತಗೊಬಂದು ಅವಳಿಗೆ ರೊಟ್ಟಿ ಮಾಡಿ ನಾವು ಹೋಗಿ ಮಾಡೋದು ಮನೇಲಿ. ಅವಳು ಮಾಡಾದ್ಮೇಲೆ ನಾವು ಉಪಯೋಗಿಸೋದು. ಒಟ್ನಲ್ಲಿ ಊರಲ್ಲಿ ಏನೇ ನಡಿಬೇಕಂದ್ರು ಫಸ್ಟ್ ಅಮ್ಮನಿಗೆ ಮೊದಲ ಆದ್ಯತೆ ಮಾಡೇ ನಾವು ಮಾಡೋದು. ಅದ್ಬಿಟ್ಟು ನಿನ್ನ ಅಲ್ಲಿಗೂ ಹೋಗಲ್ಲ ನಾವು. ನಮ್ಮ ಅಮ್ಮನ ಮಾಡ್ತೀವಿ. ನಮ್ಮ ಅಮ್ಮ 1 ತಿಂಗಳಾಗ್ಲಿ 15 ದಿವಸ ಆಗ್ಲಿ ಒಂದು ಕೀರೆ ಬಿತ್ತಿ 20 ದಿನ ಆಗ್ಲಿ ಅವಾಗೆ ಮಾಡ್ಕೊಂಡ್ ತಂದು ಅವಳಿಗೆ ಮನೆ ಕೊನೆ ತೊಳ್ದು ಹಸ ಮಾಡಿ ನೀರು ಸ್ನಾನ ಮಾಡಿ ದನ್ನ ಮಾಡ್ಕೊಳ್ತೀವಿ. ಅಡುಗೆ ಮಾಡ್ಬೇಕು. ನಮ್ಮ ಮಕ್ಳುಗಳು ನಮ್ಗೇನು ಒಳಗ್ ಬರಲ್ಲ. ನಾವು ನಮ್ಮ ಮಟ್ಟೆಲ್ ಹುಟ್ಟದ ಮಕ್ಳು ಮದ್ವೆ ಮಾಡಾದ್ಮೇಲೆ ನಮ್ಗೆ ಒಳಗ್ ಬರಲ್ಲ. ಅವ್ರ ಮನೆಗೆ ಗಂಡ ಮನೆಗೆ ಹೋಗಿ ಬಂದ್ಮೇಲೆ ಮುಂಚೆ ಮದುವೆ ಆಗಕ್ಕೆ ಮುಂಚೆ ನಮ್ಮ ಮನೇಲಿ ಇರ್ತಾರಲ್ಲ ಅವಾಗ ಹೋಗ್ಬೋದು ಬರ್ಬೋದು ಮಾಡ್ಬೋದು. ನಾವೆಲ್ಲ ಬಾಯಿ ಕಟ್ಟ ಹಾಕೊಂಡು ಸುತ್ತ ಸುರಿಸಿ ಮಾಡಿ ಅಡುಗೆ ಎಲ್ಲನ ಬಾಳೆದೆಲೆ ಮುಚ್ಚಿ ಗುಡಿಗೆ ನಮ್ಮ ಗಂಡು ಮಕ್ಕಳು ಮಾತ್ರ ಬರ್ಬೇಕು ಕಳಿಸ್ತಿದ್ದಿಲ್ಲ. ಮತ್ತೆ ಅಮ್ಮಂದು ವಾರಗಳೆಲ್ಲ ಯಾವತ್ತಿರುತ್ತೆ? ವಾರ ಮಂಗಳವಾರ, ಶುಕ್ರವಾರ ನಮ್ಗೆ ವಾರ. ನಾವು ಏನು ಅಂದ್ರೆ ಅವಳು ವಾರ ಮಾಡ್ಬೇಕಂದ್ರೆ ಮಾಡ್ತೀವಿ. ಜನಗಳು ಬರ್ಬೋದು ಅಂದ್ರೆ ಡೈಲಿ ಬರ್ತಾರೆ, ಯಾವತ್ತೂ ಇಲ್ಲ ಅನ್ನಂಗಿಲ್ಲ. ನಮ್ಮವನು ಮಾತ್ರ ಮಂಗಳವಾರ ಶುಕ್ರವಾರ ಬಂದ್ರೆ ಇನ್ನ ಅಲಂಕಾರ ಚೆನ್ನಾಗಿರುತ್ತೆ, ಅಲಂಕಾರ ಮಾಡಿಸ್ಕೋಬಹುದು. ಹೂ ತಂದು ಎಲ್ಲ ತಂದು ಅಲಂಕಾರ ಕೊಡ್ಬೋದು. ಶನಿವಾರ ಭಾನುವಾರನು ಫುಲ್ ರಶ್ ಇರ್ತಾರೆ, ಯಾವಾಗಲೂ ರಶ್ ಇರ್ತಾರೆ. ಇನ್ನೇನು ಅಷ್ಟು ಅಂದ್ರೆ ಸೋಮವಾರ ಒಂದ್ರಲ್ಲಿ ಒಂಚೂರು ಕಮ್ಮಿ ಇರ್ತಾರೆ. ಫುಲ್ ಇದ್ದಾಗೆಲ್ಲ ಬರ್ತಾರೆ. ಅವತ್ತು ಬಂದು ಪೂಜೆ ಮಾಡ್ಕೊ ಹೋಗೋರು ಇರ್ತಾರೆ. ಅವತ್ತಂದ್ರೆ ಅಷ್ಟು ರಶ್ ಇರಲ್ಲ, ಇದ್ದಾಗೆಲ್ಲ ಬರ್ತಾರೆ. ಇನ್ನೇನ್ ಅಮ್ಮನ್ ಜಾತ್ರೆ ಬೇರೆ ಬರ್ತಾ ಇದೆ, ಎಲ್ಲರನ್ನು ಕರ್ದ್ಬಿಡಿ ನೀವೇ. ಕರಿಬೇಕಲ್ಲ, ಎಲ್ಲಾರು ಕರೀಲೇಬೇಕು, ಎಲ್ಲ ಬರ್ಲೇಬೇಕು. ನಾವ್ ಎಲ್ಲರಿಗೂ ಪತ್ರ ಅಂತಾರೆ, ಎಲ್ಲ ದೇಶದವರೆಲ್ಲ ಬರ್ತಾರೆ. ಅದಿನ್ನ ವಿಜೃಂಭಣೆಯಾಗಿ ಮಾಡ್ತೀರಾ? ಬಂಡಿ ಎಲ್ಲ ಜೋರಾಗಿ ಆಯ್ತದೆ, ಎಲ್ಲ ಮಾಡ್ಬೋದು. ಮಾಡಿ ಬಂದು ಎಲ್ಲ ನಿಂತ್ಕೊಂಡು ಮಾಡ್ರಿ. ಅವಳು ಹೊಲಿ ಕಲ್ಕೊಂಡು ಯಾರನ್ನೂ ನಿಲ್ಸಿದ್ವಿ. ಮಗನೂ ಅವ್ಳು ಬಿಟ್ಕೊಟ್ರಲ್ಲ, ಅವಳ ಪಾದಕ್ಕೆ ಬಂದು ಬಿದ್ದವ್ರ ಅವಳು ಹೊಲ್ಕತ್ತಾಳೆ ಮಾಡಿ. ಅಮ್ಮ ಬೇಕು ಅಂದ್ರೆ ಅಮ್ಮನೇ ಕರ್ಸ್ಕೊತಾಳೆ, ಯಾರು ಬೇಕು ಅವ್ರನ್ನ ಕರ್ಸ್ಕೊತಾಳೆ. ನೀನ್ ಕರ್ಸ್ಕೊಳವ, ನೀನೇನು ನಾನು ನಂದಕ್ಕೆ ಬರಲ್ಲ ಅಂತಾರೆ ಹೆಂಗೆ ಹಿಂಗೆ ಅಂತ ನೀನು ಅವ್ಳು ಕೇಳ್ಕೊಂಡ್ರೆ ಅವಳೇ ಜ್ಞಾನ ಕೊಟ್ಟು ಕರ್ಸ್ಕೊತಾಳೆ. ಮಾಡ್ಬೋದು ಅದೆಲ್ಲ, ಅದಕ್ಕೇನು ಭಯ ಏನಿಲ್ಲ. ಅವಳೇ ಭಯ ಕೊಡ್ತಾಳೆ, ಅವಳೇ ಕರ್ಸ್ಕೊತಾಳೆ. ನೀವು ಬಲವಂತಲ್ಲಿ ಕರಿಬೇಕಾಗಿಲ್ಲ, ಅವಳು ಬಂದು ಕೇಳ್ಕೊಂಡ್ರೆ ಹಂಗೆಲ್ಲ ಇರ್ತಾಳೆ. ನಾವು ಇನ್ನೇ ನಮ್ಮ ಮಕ್ಳೇ ಯಾರೇ ಆಗಲಿ ನಮ್ಮ ಮನೆಗೆ ಕೊಡಲ್ಲ. ನಮ್ಮ ಮನೆಗೆ ಬಂದು ಸೊಸೆಯರು ನಾವು ಮತ್ತೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಮಾತ್ರ ನಮ್ಮ ಮನೇಲಿರೋದು ಮಾಡೋದು.
ಆಮೇಲೆ ನಮ್ಮ ಗಂಡು ಮಕ್ಳುಗಳು ತಗೊಂಬರ್ತಾರೆ ಅಡುಗೆ ತರೋತ್ತಿಗೆ 5 ಗಂಟೆ 5:15 ಎಲ್ಲ ಇಲ್ಲಿ ಯಾರನ್ನೂ ಇರ್ಬಿಡ್ಸಲ್ಲ, ದೇವಸ್ಥಾನದ ಹತ್ರ ಇರ್ಬಿಡ್ಸಲ್ಲ, ಕಳಿಸ್ಬಿಡ್ತಾರೆ. ಮಂಗಳವಾರ ಶುಕ್ರವಾರ ಮಾತ್ರ 2 ದಿವಸ ಇದ್ದಾಗೆಲ್ಲ ಯಾರಿದ್ರು ಏನಿಲ್ಲ, ಇದು ಮಾಡ್ಕೊಂಡು ಹೋಯ್ತಾರೆ ಬೇಡ. ಅವತ್ತು ಮಾತ್ರ 5:15 ಎಲ್ಲ ಹೊಟ್ಟೋಗ್ಬಿಡ್ಬೇಕು, 5 ಗಂಟೆಗೆ 5:15 ಜಾಗ ಬಿಟ್ಬಿಡ್ಬೇಕು. ಹಂಗೆ ಈ ದೇವಸ್ಥಾನಕ್ಕೆ ತುಂಬಾ ಸುತ್ತಮುತ್ತ ಅಲ್ಲ ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ, ಬೆಂಗಳೂರಿಂದ ಹಿಡಿದು ಎಲ್ಲಾ ಕಡೆಯಿಂದಲೂ ಬರ್ತಾರೆ. ನಮ್ ದೇವ್ರು ಬರ್ದೇ ಇರೋ ಜನ್ವೇ ಇಲ್ಲ. ಊಟಿಗಿಂತ ಹೋಗೋಳೆ ಅಂದ್ರೆ ಅದೆಂತದ ದೇಶಕ್ಕೆಲ್ಲ ಕರೆದ್ರು ಪ್ಲೇಟ್ ಅಲ್ಲಿ ತಗೊಂಡೋಗಕ್ಕೆ, ನಾವ್ ಅಲ್ಲಿಗೆ ದೇವ್ರು ತಗೊಂಡ್ ಹೋಗಕ್ಕಾಗಲ್ಲ ಅಲ್ಲಿಗೆ. ಹೌದು, ಇನ್ನೊಂದು ಅರ್ಕೆ ಹೊತ್ಕೊಂಡು ಮನೆಗೆ ದೇವ್ರನ್ನು ಕರ್ಕೊಂಡು ಹೋಗ್ತಾರೆ ಅಲ್ವಾ, ಅದು ಅರ್ಸ್ಕೊಂಡ್ರೆ ಊರೂರ್ ಮೇಲೆ ಕರ್ಕೊಯ್ತಾರೆ ದೇವ್ರ. ಹಳ್ಳಿ ಮೇಲೆ ನನ್ಗೆ ಒಳ್ಳೇದಾದ್ರೂ ನಾವ್ ಕರ್ಕೊಯ್ತೀನಿ, ನಾನು ಮರಿ ಕಡಿತೀನಿ, ನಾನು ದೇವ್ರು ಕುಂಡ್ರಿಸ್ತೀನಿ ನಿನ್ನ ಅನ್ನೋರು ಬೇಜನ್ ಜನ ಬಂದು ಕರ್ಕೊಯ್ತಾರೆ. ಇಲ್ಲೂ ಇವಾಗ ಚೌಟ್ರಿ ಎಲ್ಲ ಮಾಡಿದಿರಲ್ವಾ, ಇಲ್ಲೂ ಅರ್ಸ್ಕೊಂಡು ಅದೇ ಬಂದು ಅವ್ರ ಅಡ್ಗೆ ಮಾಡಿ ಅಮ್ಮನ್ಗೆ ಇದ್ ಮಾಡೋದು. ಇಲ್ಲಿ ಮಾಡ್ತೀವಿ ಅನ್ನೋ ಸೈಸನ್ ಇಲ್ಲಿ ಮಾಡಿದ್ರು ಆಯ್ತದೆ. ನಾವು ನಮ್ಮ ಊರಿಗೆ ನಮ್ಮ ಮನೆಗೆ ಕರ್ಕೊಯ್ತೀವಿ, ನಮ್ಮ ಊರಿಗೆ ಕರ್ಕೊಯ್ತೀವಿ ಅನ್ನೋರು ಕರ್ಕೊಂಡೋಗಿ ಮಾಡ್ಬೋದು ಅಚ್ಚುಕಟ್ಟಾಗಿ. ಅಲ್ಲಿಂದಾರು ಮಾಡಿ ಕಳಿಸ್ಬೋದು, ಇಲ್ಲೂ ಮಾಡ್ಕೋಬಹುದು. ಈಗ ಬೇರೆಯವ್ರು ಅರ್ಸ್ಕೊಂಡು ಬಂದು ಇಲ್ಲಿ ಅಡ್ಗೆ ಮಾಡಿರ್ತಾರಲ್ವಾ, ಇಲ್ಲಿ 100 ಜನ ಯಾರು ಹೋಗಲ್ಲ ಕರೀದೆ, ಹೋಗಲ್ಲ. ಕರೆದ್ರೆ ಮಾತ್ರ ಹೋಗ್ತಾರೆ, ಇಲ್ಲ ಹೋಯ್ತಾರಷ್ಟೇ. ಇಲ್ಲ ಅಂದ್ರೆ ಯಾರು ಹೋಗಲ್ಲ, ಜನ ಕೇಳಿಸೋರು ಮಾತ್ರ ಹೋಯ್ತಾರೆ, ಇಲ್ಲ ಅಂದ್ರೆ ಹೋಗಲ್ಲ ಯಾರು. ಆ ತರ ರೂಢಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ರೂಲ್ಸ್ ಮಾಡ್ಬಿಟ್ಟು ತುಂಬಾ ಒಳ್ಳೆ ರೂಲ್ಸ್ ಅದು. ಅವ್ರ ನಮ್ಮ ಮಕ್ಳೇ ಆದ್ರೂ ಇಲ್ಲ, ಮನೆಗೆ ಯಾರು ಸಂಬಂಧದವ್ರು ಮಾಡಿರ್ತಾರೆ, ಅವ್ರ ಮನೆಗೆ ತಗೊಂಡೋಗಿ ಪ್ರಸಾದ ಅಂತ ಕೊಡ್ತಾರೆ. ಅದನ್ನ ದೇವ್ರ ಕಾರ್ಯ ಅಂತ ಹೇಳೋದಲ್ವಾ. ಯಾರ ಮುಂದೆ ನಿಂತ್ಕೊಂಡು ನಾವು ನಮ್ಮ ಈಗ ನನ್ನ ತಮ್ಮ ಮಾಡವ್ರೆ, ನಾವ್ ಇಲ್ಲಿ ಬಂದು ಊಟ ಮಾಡೋದಿಲ್ಲ, ನಮ್ಮ ಮನೆಗೆ ತಗೊಂಡ್ಬಿಡ್ತಾರೆ. ಹಂಗೆ ಆ ತರ ಹಂಗೆ ಅದೊಂದು ಕಟ್ ಮಾಡಿ ಆ ತರದಲ್ಲಿ ನಾವು ಹಂಗೆಲ್ಲ ಮಾಡ್ಬೇಕು ನಾವು. ನಿಜವಾಗ್ಲೂ ಈ ಹಿರಿಯರ ಮಾತು ಕೇಳಿ ಮೈ ರೋಮಾಂಚನ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ದೇವರ ಕಾರ್ಯ ಮಾಡೋದಕ್ಕೆ ಅಂತ ಹೇಳಿರುವಂತಹ ಜಾಗ. ಇಲ್ಲಿ ಒಬ್ಬರು ದೇವರಿಗೆ ಹರಸ್ಕೊಂಡು ಒಂದು ಫಂಕ್ಷನ್ ಮಾಡ್ತಾಯಿದ್ರು. ಅವ್ರೇನು ಮಾತಾಡ್ತಾರೆ ಕೇಳೋಣ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ. ಯಾವ ಊರಿನವ್ರು ನೀವು? ನಾವು ಇಲ್ಲೇ ನಾಗನಹಳ್ಳಿ, ಬೆಂಗಳೂರಲ್ಲಿದ್ದೀವಿ. ಬೆಂಗಳೂರಿನಲ್ಲೇ ಇರೋದ ನೀವು? ಸೊ ಏನು ಅನ್ಕೊಂಡಿದ್ರಿ ಅಮ್ಮನಿಗೆ? ನಿಮ್ಮ ಮನೆ ದೇವರ ಅಥವಾ ಯಾವ ಥರ? ಮನೆ ದೇವರಲ್ಲ, ಆದ್ರೂ ನಮ್ಗೆ ತುಂಬಾ ನಂಬಿರೋ ದೇವ್ರು, ತುಂಬಾ ಒಳ್ಳೇದಾಗಿದೆ ನಮ್ಗೆ. ಮತ್ತೆ ನಮ್ಗೆಲ್ಲ ಅನ್ಕೊಂಡು ದೇವ್ರಿಗೆ ಅರ್ಸ್ಕೊಂಡಿದ್ವಿ, ಅದಕ್ಕೆ ಇಲ್ಲಿ ಬೀಳ್ಗೂಟ ಮಾಡ್ತಾ ಇದೀವಿ. ತುಂಬಾ ನಮ್ಗೆ ಎಲ್ಲಾ ಕಡೆದು ಎಂತ ಕಷ್ಟ ಕಾಲದಲ್ಲೂ ನಮ್ಗೆ ಕೈ ಹಿಡಿತಾಳೆ, ಕಾಪಾಡ್ತಾಳೆ. ತುಂಬಾ ಒಳ್ಳೆ ಇದು, ಅದರಿಂದ ನಾವು ಅವ್ರನ್ನ ತುಂಬಾ ನಂಬಿದ್ದೀವಿ. ಮತ್ತೆ ಹೇಳಿ. ಏನಿಲ್ಲ, ತುಂಬ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ತುಂಬ ದೂರ ಇರೋದು ಇನ್ನೂ ಚೆನ್ನಾಗಿ ಹೊಲಿತಾಳೆ ಅವಳು. ಎಷ್ಟು ವರ್ಷದಿಂದ ನೀವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಅವತ್ತು 20 ವರ್ಷದಿಂದ ಬರ್ತಾ ಇದ್ದೀವಿ. ಜಾತ್ರೆಗೆಲ್ಲ ಬರ್ತೀರಾ ಇಲ್ಲಿ? ಜಾತ್ರೆಗೆ ವರ್ಷ ಜಾತ್ರೆಗೆ ಬರ್ತೀವಿ, ಮಿಸ್ ಮಾಡದೆ ಬರ್ತೀರಾ? ಹೌದು. ಜಾತ್ರೆಲಿ ಏನು ಸ್ಪೆಷಲ್ ಇರುತ್ತೆ? ಜಾತ್ರೆಗೆ ಕೊಂಡ, ದೇವ್ರ ಉತ್ಸವ, ತಂಬಿಟ್ಟು ಆರತಿ, ಇದೆಲ್ಲ ತುಂಬಾ ಜೋರಾಗಿರುತ್ತೆ. ಚೆನ್ನಾಗಿ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಅಮ್ಮನ ಏನಾದ್ರು ಮನೆಗೆ ಕರ್ಸ್ಕೊಳ್ಳೋದು ಆ ಥರ ಎಲ್ಲ ಮಾಡಿದ್ದೀರಾ? ಇನ್ನೂ ಮಾಡಿಲ್ಲ, ಶಕ್ತಿ ಕೊಟ್ಟೆಯಿಂದ ದಿನ ಚೆನ್ನಾಗಿ ಮಾಡ್ತೀನಿ. ಇವಾಗಲೂ ಕೊಟ್ಟಿದ್ದಾಳೆ, ಇಲ್ಲ ಅಂತಲ್ಲ, ಇನ್ನ ಕೊಡ್ಲಿ, ಇನ್ನ ಚೆನ್ನಾಗಿ ಮಾಡ್ತೀನಿ. ಅಮ್ಮ ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು. ಮದ್ದನಟಮ್ಮ ದೇವಸ್ಥಾನ ಅಂದರೆ ಇಡೀ ಕರ್ನಾಟಕ ಜನಕ್ಕೆಲ್ಲ ಗೊತ್ತು. ಆದರೆ ಅಮ್ಮ ಒಳ್ಳೆ ಮಾಡೋದ್ರಿಂದ ಇಡೀ ಜನ ಸಂಖ್ಯೆ ಎಲ್ಲ ಬಂದು, ಇಡೀ ಕರ್ನಾಟಕ ಜನನೇ ಸುಮಾರು ಜನ ಬಂದು ದೇವಸ್ಥಾನ ಒಳ್ಳೇದು ಮಾಡೋದಕ್ಕಿಂತ ಒಳ್ಳೇದು ಮಾಡೋಕ್ಕೆ, ಅಮ್ಮ ಸೇವೆ ಮಾಡೋಕ್ಕೆ ಇಲ್ಲಿ ನಮ್ಮೂರು ಸಲುವಾಗಿ ಚೆನ್ನಾಗಿರೋಕ್ಕೆ, ಎಲ್ಲ ಎಲ್ಲ ಸೌಲಭ್ಯ ಚೆನ್ನಾಗಿರುತ್ತೆ. ಎಲ್ಲ ಬಂದು ಕಾರ್ಯ ಮಾಡ್ತಾರೆ. ಅಕ್ಕಪಕ್ಕದವರು ಇಡೀ ಬೆಂಗಳೂರು, ಮೈಸೂರು ಎಲ್ಲಿಂದಾರು ಬಂದು ಮಾಡ್ತಾಯಿದ್ದಾರೆ. ಅಮ್ಮನಿಗೆ ಏನು ಒಳ್ಳೇದಾಯಿತು ಅನ್ನೋದು ಎಷ್ಟು ಜನ ಏನೇನು ಬೇಕೋ ಎಲ್ಲ ಮಾಡ್ತಾಯಿದ್ದಾರೆ. ಒಳ್ಳೇದೆಲ್ಲ ಆಗಿದ್ದಾರೆ ಎಲ್ಲ. ಈಗ ಬಂದು ಎಷ್ಟು ನಾವು ಇದು ಕೀರೆ ಸೊಪ್ಪು ಇದ್ರೂ ಕೂಡ ಮಲೆ ಟಮ್ಗೆ ಹಾಕಿ ನಾವು ಕುಯ್ಬೇಕು. ಮೊದಲು ಒಂದು ಕೋಳಿ ಮೊಟ್ಟೆ ಇದ್ರೂ ಕೂಡ ತಂದು ಹಾಕಿ ಇದು ಮಾಡಬೇಕು. ದೇವಸ್ಥಾನಕ್ಕೆ ಅಕ್ಕಿ ಹಾಕಿ ಅವತ್ತು ತರಿಸಿ ಮಾಡಬೇಕು. ಹಂಗೆ ಮಾಡೋಂಗಿಲ್ಲ. ಅಷ್ಟು ನಮ್ಮವ್ವ ಅಷ್ಟು ಶಕ್ತಿ ಅವಳೆ, ಅಷ್ಟು ಆಸಕ್ತಿ ಇದೆ. ಇಡೀ ಅಮ್ಮ ಎಲ್ಲಿಗೆ ಬೇಕೋ ಅಲ್ಲೆಲ್ಲ ಒಯ್ತಾ ಇದ್ದಾಳೆ ಅಭಿವೃದ್ಧಿಗೆ. ನಮ್ಮ ನಾಮಲ ತಾಲೂಕಿಗೆ ನಮಗೆ ಹೆಮ್ಮೆಯಾಗಿ ಚೆನ್ನಾಗಿ ಹಿಡಿತಾ ಇರೋದು ಮದೇಟಮ್ಮ ಇದು. ಅದರಿಂದ ಮಾತಾಡಿ. ಈ ದೇವಸ್ಥಾನ ಯಾವ ಜಿಲ್ಲೆ ಬರುತ್ತೆ? ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಜಲಪುರ ಹೋಬಳಿ, ಮದನಹಟ್ಟಿ ಗ್ರಾಮ, ಮದ್ದನಟಮ್ಮ ದೇವಸ್ಥಾನ.
ಯಾರಿಲ್ಲಿ ಏನ್ ಕೇಳ್ಕೊಂಡ್ ಬಂದ್ರು ಅಮ್ಮ ಇಲ್ಲ ಅನ್ನಲ್ಲ, ಎಲ್ಲ ನೆರವೇರಿಸ್ಕೊಡ್ತಾಳೆ. ಒಳ್ಳೇದ್ ಮಾಡಾಳೆ, ಯಾವ್ದು ತೊಂದ್ರೆ ಇಲ್ಲ. ಹೊಡೆದಿರೋದಕ್ಕೆ ಜನ ಬಂದು ಹಿಂಗ್ ಮಾಡೋದು. ಅದು ಶಕ್ತಿ ಇರೋದು ಇದರಿಂದ ಎಷ್ಟು ಬೇಕಾದ್ರೂ ಬಂದು ಎಷ್ಟು 1000 ಜನಕ್ಕೆ ಅಡುಗೆ ಮಾಡ್ಕೊಂಡು 5,000 10,000 ಜನಕ್ಕೆಲ್ಲ ಅಡುಗೆ ಮಾಡ್ಕೊಳ್ತಾರೆ. ಮಟನ್ ಊಟ, ಸಿಹಿ ಊಟ ಎಲ್ಲಾನು ಮಾಡ್ತಾರೆ. ಸಿಹಿ ಊಟಗಿಂತ ಮಟನ್ ಊಟನೇ ಜಾಸ್ತಿ. ಅಂದ್ರೆ ಅಮ್ಮ ಮಾಂಸ ಪ್ರಿಯೆ. ಮಾಂಸನೇ ಜಾಸ್ತಿ ಅಮ್ಮನಿಗೆ. ಇದು ಹೂವಿನ ಅಲಂಕಾರ ಇಷ್ಟ ಅಮ್ಮಂಗೆ. ಮಾಡ್ಸೋದು ಪ್ರತಿದಿನನೂ ಮಾಡ್ತಾರೆ, ಅದೇನು ತಲೆ ಕೆಟ್ಟೋಗಿಲ್ಲ. ಅವರೇ ನಾವು ಮಾಡ್ತೀವಿ ಅಂತ ಅಮ್ಮನಿಗೆ, ಅಮ್ಮನ ದೇವಸ್ಥಾನ ಏನು ಮಾಡ್ತಾ ಇಲ್ಲ, ಎಲ್ಲ ಭಕ್ತಾದಿಗಳು ಮಾಡ್ತಾರೆ ಆ ಥರ. ಸ್ನೇಹಿತರೆ, ಕೇಳಿದ್ರಲ್ಲ, ಇವರೆಲ್ಲ ಹೇಳಿದ ಮಾತುಗಳನ್ನ ಕೇಳಿದ ಮೇಲೆ ನಿಜವಾಗ್ಲೂ ಅಮ್ಮನ ಮಹಿಮೆ ಅಪಾರ ಅಂತ ಅನ್ನಿಸ್ತು. ಇಲ್ಲಿ ಬರುವಂಥ ಭಕ್ತಾದಿಗಳು ತಮ್ಮ ಕೋರಿಕೆಗಳು ನೆರವೇರಿದ ಮೇಲೆ ಇಲ್ಲಿಗೆ ಬಂದು ಅವರ ಹರಕೆಗಳನ್ನ ಸಲ್ಲಿಸ್ತಾರೆ. ತಾಯಿ ಮದನಟಮ್ಮ ಅಲಂಕಾರ ಪ್ರಿಯೆ ಹಾಗೂ ಮಾಂಸ ಪ್ರಿಯೆ ಆಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳು ಅಮ್ಮನಿಗೆ ಬೇವು ಬೆಲ್ಲ ಮೊಸರನ್ನ ತಂಬಿಟ್ಟಾರ್ತಿ ಮಡ್ಲಕ್ಕಿ ಕೊಟ್ಟು ಮಾಂಸದ ಅಡುಗೆಯನ್ನು ಮಾಡಿ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಈ ವಿಡಿಯೋನಲ್ಲಿ ಒಬ್ರು ಮಾತಾಡಿದ್ರು, ಅವ್ರು ಹೇಳ್ದಾಗೆ ಅವರ ಮಗನ ಮದುವೆ ಒಳ್ಳೆಯ ಕಡೆ ನಿಶ್ಚಯ ಆದರೆ ಇಲ್ಲಿ ಬಂದು ನಾವು ಬೀಗರೂಟ ಮಾಡಿಸ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಸೊ ಅದು ಈಡೇರಿದ ಮೇಲೆ ಅವರು ಬಂದು ಇಲ್ಲಿ ಆ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ತುಂಬ ಜನ ಭಕ್ತಾದಿಗಳು ಅವರು ಕೋರಿಕೆ ಏನು ಮಾಡ್ಕೊಂಡಿರ್ತಾರೆ ಅಮ್ಮನ ಹತ್ರ, ಅದನ್ನು ಬಂದು ಇಲ್ಲಿ ಸಲ್ಲಿಸೋಕೆ ಅಂತಲೇ ಇವಾಗ ನಾನು ನಿಮ್ಗೆ ಮುಂಚೆನೇ ಹೇಳ್ದಾಗೆ ಇಲ್ಲಿ ನಾನ್ ವೆಜ್ ಅಡುಗೆಗಳೇ ಜಾಸ್ತಿ ಮಾಡೋದು. ಅಮ್ಮನಿಗೆ ನಾನ್ ವೆಜ್ ತುಂಬ ಇಷ್ಟ ಮತ್ತು ಅಲಂಕಾರ ಪ್ರಿಯ ಆಗಿರೋದ್ರಿಂದ ಇಲ್ಲಿ ಎಲ್ಲ ಆದಷ್ಟು ಸಿಹಿ ಅಡುಗೆಗಳನ್ನೂ ಕೂಡ ಮಾಡ್ತಾರೆ. ಬಟ್ ಮಾಂಸಾಹಾರದ ಅಡುಗೆಗಳು ಇಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಮಕ್ಕಳ ಮೊದಲನೇ ವರ್ಷದ ಬರ್ತ್ಡೇ ಆಗ್ಬೋದು, ಅಥವಾ ಈ ಥರ ಬೀಗರೂಟ ಆಗ್ಬೋದು, ಅಥವಾ ಅವರು ಅರ್ಸ್ಕೊಂಡಿರುವಂತಹ ಒಂದು ದೇವರ ಕಾರ್ಯವಾಗ್ಬೋದು, ಅದೆಲ್ಲವನ್ನು ಕೂಡ ಅಮ್ಮನ ಸನ್ನಿಧಾನದಲ್ಲಿ ಅಂದರೆ ಅಮ್ಮ ನೆಲೆಸಿರುವಂಥ ಜಾಗದಲ್ಲೇ ಮಾಡೋದಕ್ಕೆ ಅಲ್ಲಿ ಜಾಗನೂ ಕೂಡ ಅನುಕೂಲವಾಗಿದೆ. ಎಲ್ಲ ಚೌಟ್ರಿಗಳ ರೂಪದಲ್ಲಿ ಮಾಡಿದ್ದಾರೆ. ನಾನು ನಿಮಗೆ ಜಾಗ ಕೂಡ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇವಾಗ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಕೂತ್ಕೊಂಡು ಊಟ ಬಡಿಸೋದಕ್ಕಾಗ್ಬೋದು, ತುಂಬಾ ವಿಶಾಲವಾದಂತಹ ಜಾಗ ಇದೆ. ಇದೇ ರೀತಿ ಚೌಟ್ರಿ ಇಲ್ಲಿ 4 ರಿಂದ 5 ಚೌಟ್ರಿಗಳಿದೆ. ನೀವು ಹರಕೆ ಹೊತ್ತ ಮೇಲೆ ನೀವೇನಾದರೂ ಈ ಥರ ದೇವರ ಕಾರ್ಯ ಸಲ್ಲಿಸೋದಕ್ಕೆ ಬರ್ತೀನಿ ಅಂದರೆ ಮುಂಚೆನೇ ನೀವು ಈ ದೇವಸ್ಥಾನದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಚೌಟ್ರಿಗಳನ್ನ ಬುಕ್ ಮಾಡಿಕೊಂಡು ಬರಬೇಕಾಗತ್ತೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ವಿಶೇಷ ಪೂಜೆಗಳಿರುತ್ತೆ. ಹಾಗೆ ವಿಶೇಷ ಅಲಂಕಾರಗಳು ಕೂಡ ಅಮ್ಮನಿಗೆ ಮಾಡಿರ್ತಾರೆ. ಆಗ ಸಾಕಷ್ಟು ಜನರು ಬಂದು ಅಮ್ಮನ ದರ್ಶನ ಪಡೀತಾರೆ. ಕೆಲವು ದೇವಸ್ಥಾನಗಳು ತುಂಬ ಪ್ರಸಿದ್ಧಿ ಪಡೆದಿದ ನಂತರ ಅಲ್ಲಿನ ಆಡಳಿತ ಮಂಡಳಿ ಆಗ್ಬೋದು, ಅವರ ಕಾರ್ಯವೈಖರಿ ಎಲ್ಲ ಬದಲಾಗುತ್ತೆ. ಆದರೆ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದ್ರೂ ಕೂಡ ಅಲ್ಲಿನ ಆಡಳಿತ ಮಂಡಳಿ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಬೇಡಿಕೆಗಳನ್ನು ಅವರು ಇಡೋದಿಲ್ಲ. ಇದೇ ವರ್ಷ ಏಪ್ರಿಲ್ನಲ್ಲಿ ಜಾತ್ರಾ ಮಹೋತ್ಸವ ಕೂಡ ಇದೆ. ಅದಕ್ಕೆ ನಿಮ್ಮೆಲ್ಲರನ್ನು ಇನ್ವೈಟ್ ಮಾಡೋಕ್ಕೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಈ ವಿಡಿಯೋನ ನೋಡಿ. ಏಪ್ರಿಲ್ 23-24 ಹಬ್ಬ ಇಡೀ ಈ ಜಿಲ್ಲೆ ಕರ್ನಾಟಕ ಜನೆಲ್ಲ ಅವತ್ತು ನಮ್ಮೂರಿನ ಸುತ್ತಮುತ್ತ ಇಲ್ಲೂ ಜಾಗ ಇದ್ದಂಗೆ ತುಂಬ್ಕೊತಾರೆ. ತುಂಬ ಜನ ಭಕ್ತಾದಿಗಳಿಂದ ಬರ್ತಾರೆ. ಆದರೂ ಕೂಡ ಜಾಗ ಅಮ್ಮನ ಶಕ್ತಿ ಇರೋದ್ರಿಂದ ನಮ್ಮೂರ ಇದೆ ಎಲ್ಲ ಇದು ಮಾಡಿ ಗೌರವಿಸಿ ಎಲ್ಲ ಜನಕ್ಕೂ ಸೌಲಭ್ಯಗಳಿಗೆ ಅದು ಇದು ಮಾಡಿ ಊಟ ಎಲ್ಲ ಸಿಗುತ್ತೆ. ನೈಟು ಅನುದಾನ ಮಾಡಿ ಒಂದು 10,000 15,000 ಜನಕ್ಕೆ ಅಡುಗೆ ಮಾಡಿ ನೈಟು ದೀಪೋತ್ಸವ ಎಲ್ಲ ಇದೆ. ಎಲ್ಲ ಕಾರ್ಯಕ್ರಮಗಳು ನಡೀತದೆ. ಅಮ್ಮನ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇರೋದ್ರಿಂದ ಎಲ್ಲ ಬರಬೇಕು. ಏಪ್ರಿಲು 23-24 ಅಂತ ಮಂಗಳವಾರ ಕೇಳ್ಕತೆ, ಮಂಗಳವಾರ ಬುಧವಾರ ಹಬ್ಬ. ಅಬ್ಬಬ್ಬ, ನೋಡಿದ್ರಲ್ಲ, ಮದನಟಮ್ಮನ ಒಂದು ಮಹಿಮೆಯನ್ನು ಕೇಳ್ತಾ ಇದ್ರೆ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತಲ್ವಾ. ಸೊ ಹೋಪ್ ನಿಮ್ಮೆಲ್ರಿಗೂ ಈ ಮದನಟಮ್ಮನ ದೇವಸ್ಥಾನದ ವಿಶೇಷವಾದಂಥ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರುವಂಥವರಿಗೆ ಈ ದೇವಸ್ಥಾನವಂತೂ ಚಿರಪರಿಚಿತವಾಗಿರುತ್ತೆ. ಅಂಥವ್ರಿಗೆಲ್ಲ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತೆ ಇದೇ ಥರ ವಿಶೇಷವಾದಂಥ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.